ಲಂಕಾಧೀಶ್ವರ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠನೇ ಹೇ ಶಿವನೇ ನೀಲಕಂಠನೇ ಹೇ ಶಿವನೇ ನಟರಾಜ ನಿನ್ನ ನಾಟ್ಯ ನೋಡಿ ನರ್ತಿಸಿದೆ ತನುವು ನಯನತ್ರಯ ನಿನ್ನ ರೂಪ ನೋಡಿ ತಣಿತು ಈ ನಯನ ನಟರಾಜ ನಿನ್ನ ನಾಟ್ಯ ನೋಡಿ ನರ್ತಿಸಿದೆ ತನುವು ನಯನತ್ರಯ ನಿನ್ನ ರೂಪ ನೋಡಿ ತಣಿತು ಈ ನಯನ ನಿಶಾಕರನ ಜಟೆಯಲ್ಲಿ ಧರಿಸಿರುವ ನೀಲಲೋಹಿತ ನಿಶಾಕರನ ಜಟೆಯಲ್ಲಿ ಧರಿಸಿರುವ ನೀಲಲೋಹಿತ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನಿಸ್ಸಂಧಿಯಾಗಿ ನಿವೇದಿಸುವೆನ ನಿನ್ನ ಚರಣದಲ್ಲಿ ನಿನ ಸೇವೆಗೈಯುತ ನವರತ ನಾ ಬಾಳುವೆ ಎಂದೆಂದು ನಿಸ್ಸಂಧಿಯಾಗಿ ನಿವೇದಿಸುವೆನ ನಿನ್ನ ಚರಣದಲ್ಲಿ ನಿನ ಸೇವೆಗೈಯುತ ನವರತ ನಾ ಬಾಳುವೆ ಎಂದೆಂದು ನಮನವಿದೋ ಕರುಣಾಮಯ ಶಿವ ಕರುಣಾಮಯ ನಮನವಿದೋ ಕರುಣಾಮಯ ಶಿವ ಕರುಣಾಮಯ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠ ನಿನ್ನಡಿಗೆ ಎನ್ನಯ ನಮನವಯ್ಯ ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ ನೀಲಕಂಠನೇ ಹೇ ಶಿವನೇ ನೀಲಕಂಠನೇ ಹೇ ಶಿವನೇ ಚೆನ್ನಾಗಿ ನೃತ್ಯ ಮಾಡಿರುವೆ. ನಾರಾಯಣ ನಾರಾಯಣ. ಸ್ವಲ್ಪ ಇರಿ. ಇದೆ ನೋಡಿ, ನಾರಾಯಣ. ಅತ್ಯಂತ ಸುಂದರವಾದ ದಿನ, ಅತ್ಯಂತ ಸಂಭ್ರಮ. ನಾರದರೆ ತಾಳಿ, ಅತ್ಯಂತ ಸಂಭ್ರಮದ ದಿನ. ಇಡೀ
ರಾಕ್ಷಸ ಕುಲನೇ ಸಂತೋಷವನ್ನು ಅನುಭವಿಸಬೇಕು. ಈ ರಾವಣ 3 ಲೋಕಗಳನ್ನು ಗೆದ್ದು ದೇವಾದಿ ದೇವತೆಗಳನ್ನ ಸೋಲಿಸಿ ಎಲ್ಲರನ್ನು ಬಂಧಿಸಿದ್ದಾಗಿದೆ. ಈಗ ಆ ದೇವೇಂದ್ರನನ್ನ ಆ ದಾಶಕಂಠ ಅರಮನೆಗೆ ಹೋಗಿ ರಂಬೆ, ಊರ್ವಶಿ, ಮೇನಕೆ ಇವರನ್ನೆಲ್ಲ ಒಳಗೊಂಡು ಅಲ್ಲಿ ರಾಜ್ಯಭಾರವನ್ನು ಮಾಡಬೇಕಾಗಿದೆ. ಈ ದಶಕಂಠ ರಾವಣ ನಾರದರೆ ತುರ್ತು ಸಂದೇಶವಿದೆಯೇ ಹೇಳಿ. ಈಗ ಶುಭವಾಗಲಿ, ಶುಭವಾಗಲಿ. ನಾರದ ನಾರದ ಹೇಗಪ್ಪ ಇವನಲ್ಲಿ ಹೇಗೋದು? ನೋಡುವುದೇ ಇಲ್ವಲ್ಲ ಈ ಕಡೆ. ರಾವಣ, ವಂದನೆಗಳು ವಂದನೆಗಳು. ಏನೋ ಮಾತಾಡುವುದೇ ಕಷ್ಟ ಇದೆ. ರಾವಣ, ಹೇಳಿ ನಾರದರೆ. ಏನು ವಿಶೇಷ? ನಾರದರೆ ನೋಡಿ, ದೇವೇಂದ್ರನ ಎಲ್ಲರನ್ನು ಇಡೀ 3 ಲೋಕಗಳನ್ನು ಗೆದ್ದು ಎಲ್ಲರನ್ನು ಬಂಧಿಸಿದ್ದಾಗಿದೆ. ಈಗ ಈಗ ನಿಮ್ಮೊಬ್ಬರನ್ನ ಬಂಧಿಸುವುದು ಬಾಕಿ ಇದೆ. ಯಾರಲ್ಲಿ? ಈ ನಾರದನ್ನ ಬಂಧಿಸಿ. ರಾವಣ, ನೀನು ದೇವಲೋಕವನ್ನು ಗೆದ್ದಿರಬಹುದು, ದೇವತೆಗಳನ್ನು ಬಂಧಿಸಿರಬಹುದು, ಆದರೆ ಕಿಷ್ಕಿಂಧಾಧೀಶನಾದ ವೀರ ವಾಲಿಯನ್ನ ಪರಾಕ್ರಮದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ನಾರದ, ಈ ರಾವಣನ ಪರಾಕ್ರಮದ ಬಗ್ಗೆ ಅನುಮಾನ ಪಡುತ್ತಿರುವೆಯಾ? ನಿಮ್ಮನ್ನ ತುಂಡು ತುಂಡು ಮಾಡಿ ಬಿಸಾಕಿ ಬಿಡುತ್ತೇನೆ. ಯಾರವನು? ಏನಂದರಿ? ವಾಲಿ. ವಾಲಿ 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 ಏನು ಅವನು ಪರಾಕ್ರಮ? ರಾವಣ, ಕಿಷ್ಕಿಂಧಾಧೀಶನಾದ ವಾಲಿ ಮಹಾಪರಾಕ್ರಮಿ, ಸಾಕ್ಷಾತ್ ಶಿವನಂದ ವರವನ್ನ ಪಡೆದಂತವನು, ಮಹಾಶಿವಭಕ್ತ. ನಾರದರೆ, ಅಷ್ಟೇ ಅಲ್ಲ, ವೀರವಾಲಿ ಪ್ರಚಂಡ ವಾಲಿ ಪ್ರಚಂಡನಲ್ಲ, 3 ಲೋಕಗಳನ್ನು ಗೆದ್ದಿರುವ ಈ ದಶಕಂಠ ರಾವಣ ಪ್ರಚಂಡ, ಮಹಾಪ್ರಚಂಡ ರಾವಣ. ಅವನು ಎಲ್ಲಿದ್ದಾನೆ? ವಾಲಿ ಇಲ್ಲಿಗೆ ಉತ್ತರಾಭಿಮುಖವಾಗಿ ಸಾಗಿದರೆ ಘೋರಾರಣ್ಯವಿದೆ, ಕಿಷ್ಕಿಂಧ. ಆ ಪಟ್ಟಣದಲ್ಲಿ ಅಪೂರ್ವ ಸುಂದರಿಯಾದ ತಾರಾದೇವಿಯೊಂದಿಗೆ ರಾಜ್ಯಭಾರ ಮಾಡುತ್ತಿದ್ದಾನೆ. ಈಗಲೇ ಹೋಗಿ ಆ ವಾಲಿಯನ್ನು ಸಂಹಾರ ಮಾಡಿಬಿಡುತ್ತೇನೆ. ಅದನ್ನೇ ಮಾಡಿ. ನಾರದರೆ ಎಲ್ಲಿ ಅಂದರೆ? ನಾರದರೆ ಕಿಷ್ಕಿಂಧ ವಾಲಿ ಈ ನಾರದನ್ನ ಬಂಧಿಸಿ ಏನು ಪ್ರಯೋಜನ? ಒಂದು ಹಾರ ಇದೆಯಾ? ನನ್ನ ಬೇಟೆ ಏನಿದ್ದರು ವಾಲಿ 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 ಎಲ್ಲಿದ್ದಾನೆ ವಾಲಿ? ಮಂತ್ರಿಗಳೇ, ಸೈನ್ಯವನ್ನು ಸಿದ್ಧ ಮಾಡಿ ಕಿಷ್ಕಿಂಧ ಅರಣ್ಯವನ್ನು ವಶಪಡಿಸಿಕೊಳ್ಳಿ. ಸೃಜನದ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಡೆ ಬರಬೇಕು, ವೇದಿಕೆ ಪಕ್ಕ. ನೆಕ್ಸ್ಟ್ ಇನ್ನೊಂದು ಸಾಂಗ್. ಸೃಜನದ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಡೆ ಬರಬೇಕು, ವೇದಿಕೆ ಎಡಭಾಗಕ್ಕೆ. ಜಯವಾಗಲಿ.
ಆಗಿಲ್ಲ ಆಗಿಲ್ಲ. ಸೃಜನದ ವಿದ್ಯಾರ್ಥಿಗಳ ಕಡೆ ಬನ್ನಿ. ಸರಹದ್ದಿನೊಳಗೆ ನಿನ್ನ ಕಾಲನ್ನೆತ್ತೆ ಅಂತಾದರೆ ನಿನ್ನ ಉಂಡ ಮುಂಡವನ್ನು ಬೇರೆ ಮಾಡಿಬಿಡುತ್ತಾನೆ. ಸೈನಿಕರೇ ಹೊರಡಿ ಹೊರಡಿ. ವಾಲಿ ವಾಲಿ ಮರದಿಂದ ಮರಕ್ಕೆ ಜಿಗಿದು ಹಣ್ಣು ಹಂಪಲು ಸೊಪ್ಪು ಸೊದೆಗಳನ್ನು ತಿಂದು ಜೀವಿಸುವ ಒಬ್ಬ ಸಾಮಾನ್ಯ ಮಾಂಸಾಹಾರಿ ನೀನು ಈ ದಶಕಂಠ ರಾವಣನನ್ನ ಸಾಯಿಸುವೆಯೋ? ರಾವಣ, ನೀನೊಬ್ಬ ದುಷ್ಟ ಪ್ರಾಣಿ ಎಂದು ಈಗ ಅದನ್ನು ಓದ್ರ ಲಂಕೆಯಲ್ಲಿರುವ ಹೆಂಗಳೆಯರನ್ನ ಎಳೆದ ಮಾನಭಂಗ ಮಾಡಿದ ದುಷ್ಟ ನೀನು. ರಾಜ ಮಾರ್ತಾಂಡ ಸಾಧು ಸಂತರನ್ನ ಹಿಂಸಿಸಿ ಸುಖ ಪಡುವ ದುಷ್ಟ ನೀನು. ಈವರೆಗೂ ನಿನ್ನ ಅಟ್ಟಹಾಸ ನಡೆಯಿತು. ಈಗ ವಾಲಿ ಬಂದಿದ್ದಾನೆ. ಇನ್ನು ಮುಂದೆ ವಾಲಿ ಇರು ಇರು, ನನ್ನ ಮಾತು ಕೇಳು. ಏನು ನಿನ್ನ ಮಾತು ಕೇಳು? ಈ ರಾವಣ 3 ಲೋಕಗಳನ್ನು ವಶಪಡಿಸಿಕೊಳ್ಳಲು ಈಗ ನೀನು ನನ್ನನ್ನು ಬಿಡುವಂತ ಕೇಳು, ಪ್ರಾಣ ಭಿಕ್ಷೆಯನ್ನು ಕೊಡುತ್ತೇನೆ. ಇಲ್ಲವಾದರೆ ನಿನ್ನ ಸಾಮ್ರಾಜ್ಯವನ್ನು ನುಚ್ಚು ನೂರು ಮಾಡಿಬಿಡುತ್ತೇನೆ. ಈ ಪ್ರಾಣಿ ನನಗೆ ಪ್ರಾಣ ಭಿಕ್ಷೆ, ನಾನು ಬೇಡುವುದು. ಏ ರಾವಣ, ನೋಡು, ನನ್ನ ಬಾಲದಿಂದ ನಿನ್ನನ್ನು ಈಗ ಬಂಧಿಸುತ್ತೇನೆ. ಸಾಧ್ಯವಾದರೆ ಬಿಡಿಸಿಕೋ ನನ್ನನ್ನ. ನೋಡು, ಇದೇ ದೇವಲೋಕ. ನೋಡು, ಇದೇ ಪಾತಾಳ ಲೋಕ. ಮ್ಯೂಸಿಕ್ ಕೊಡಬೇಕಿತ್ತು. ನೋಡು, 3 ಲೋಕಗಳನ್ನು ತಿರುಗಿ ಬಂದಿದ್ದೇನೆ. ನಿನ್ನಿಂದ ನನ್ನಿಂದ ನನ್ನ ಈ ಬಾಲದ ಬಂಧನದಿಂದ ಬಿಡಿಸಿಕೊಳ್ಳಲಾಯಿತು ನಿನಗೆ ಅಜ್ಞಾನಿ. ವಾಲಿ ವಾಲಿ, ನನ್ನನ್ನ ಬಿಟ್ಟು ಬಿಡು. ಇನ್ನೆಂದು ನಿನ್ನ ಸಹವಾಸಕ್ಕೆ ನಾನು ಬರುವುದಿಲ್ಲ. ಬಿಟ್ಟು ಬಿಡು ವಾಲಿ, ನನ್ನನ್ನು ಬಿಟ್ಟು ಬಿಡು. ನಿನ್ನ ಅರ್ಥವಾಯಿತು. ಕ್ಷಮಿಸುವುದೇ ಈ ವಾಲಿಯ ಗುಣ. ನಿನ್ನನ್ನು ಕ್ಷಮಿಸಿದ್ದೇನೆ. ವಾಲಿ, ನನ್ನನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳಿದೆಯಾ? ಒಂದು ಹಂತದಲ್ಲಿ ಆ ಸುವರ್ಣ ಲಂಕೆಯನ್ನ ಅಲಂಕರಿಸಿರುವವನು ನನಗೆ ಮಿತ್ರಸ್ಥಾನ ಕೊಡುತ್ತೇನೆ. ಬಾ ಮಿತ್ರ.